ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ವೀಕ್ಷಕರೇ, ತಾಯಿಯನ್ನ ದೇವರ ಸಮಾನ ಅಂತ ಹೇಳ್ತೀವಿ. ಹೊತ್ತು ಹೆತ್ತು ಸುಮಾರು ವರ್ಷಗಳ ಕಾಲ ನಮ್ಮನ್ನ ಸಾಕಿ ಸಲಗ್ತಾರೆ. ಈ ತಾಯಿ ಸಾಕಿರುವಂತಹ ಋಣ ಏನಿದ್ರೆ ನಾವು 10 ಜನ್ಮ ಹುಟ್ಟು ಬಂದರೂ ಕೂಡ ಆ ಋಣ ತೀರ್ಸೋಕ್ಕಾಗಲ್ಲ ಕಣ್ರಿ. ಅಷ್ಟು ಪ್ರೀತಿಯಿಂದ, ಅಷ್ಟು ವಾತ್ಸಲ್ಯ ಮಮತೆಯಿಂದ ನಮ್ಮನ್ನ ತಾಯಿ ಸಾಕ್ತಾಳೆ. ನಮ್ಮ ಕರ್ತವ್ಯ ಏನು? ತಾಯಿ ನಮ್ಮನ್ನ ಸಲ್ತಾಳೆ, ಓಕೆ. ನಾವೊಂದು ಲೆವೆಲ್ಗೆ ಬಂದಾದ ಮೇಲೆ, ಒಂದು ಪೊಸಿಷನ್ಗೆ ಬಂದಾದ ಮೇಲೆ ನಮ್ಮ ತಾಯಿಯನ್ನು ನಾವು ಮಗುವಂತೆ ಸಾಕಬೇಕು ಅನ್ನುವಂಥದ್ದು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಆದರೆ ನಮ್ಮ ಸಮಾಜದಲ್ಲಿ ಈ ಒಂದು ಕೆಟ್ಟ ಹುಳಗಳಿವೆ. ಎಷ್ಟು ಕೆಟ್ಟದ ಹುಳಗಳು ಅಂತಂದ್ರೆ ನಿಜವಾಗ್ಲೂ ಅಂತ ತಾಯಿಗೆ ಅಂತ ಮಗ ಹುಟ್ಟಬೇಕು ಅನ್ನುವಂಥ ವಿಚಾರ ನಮ್ಮಲ್ಲಿ ಚರ್ಚೆಗೆ ಕಾರಣ ಆಗುತ್ತೆ. ಸೊ ನಾನು ಯಾಕೆ ಈ ವಿಚಾರ ತರ್ತಾ ಇದ್ದೀನಿ ತಾಯಿ ಮಕ್ಕಳ ಬಾಂಧವ್ಯದ ಸಂಬಂಧಪಟ್ಟಂತೆ ಅಂತಂದ್ರೆ, ರಾಷ್ಟ್ರ ರಾಜನ ದೆಹಲಿಯಲ್ಲಿ ಒಂದು ಹೀನಾಯ ಕೃತ್ಯ ನಡೆದಿದೆ. ಹೀನ ಕೃತ್ಯ ಅಂತಾನೆ ಹೇಳಬಹುದು. ಯಾಕಂದ್ರೆ ದೆಹಲಿಯಲ್ಲಿ ಒಂದು ಕುಟುಂಬ ವಾಸವಿರುತ್ತೆ. ಆ ಕುಟುಂಬದ ತಾಯಿ ಏನಿದ್ದಾಳೆ, ತಾಯಿಗೊಬ್ಬ ಫಿರೋಜ್ ಅನ್ನುವಂಥ ಒಬ್ಬ ಮಗ ಇರ್ತಾನೆ. ತಾಯಿಗೆ ಫಿರೋಜ್ ಅನ್ನುವಂಥ ಒಬ್ಬ ಮಗ, ಅದ್ರ ಜೊತೆಗೆ ಇಬ್ರು ಹುಡುಗರು, ಒಂದು ಮಗಳಿರ್ತಾರೆ. ಅಂದ್ರೆ ಒಟ್ಟು 3 ಮಕ್ಕಳ ಆ ತಾಯಿಗೆ. ಮಗನ ಹೆಸರು ಫಿರೋಜ್ ಅಂತ. ಅದರ ಮೇಲ್ಗಡೆ ಒಬ್ಬ ಅಣ್ಣ ಇರ್ತಾನೆ. ಅಣ್ಣ ಮತ್ತೆ ಆಕೆಯ ಪತಿ, ಅಂದ್ರೆ ಆಕೆಯ ಮಗ ಪ್ಲಸ್ ಆಕೆಯ ಪತಿ ಮಕ್ಕಕ್ಕೆ ಅಂತ ಹೋಗಿರುವಂತಹ ಸಂದರ್ಭದಲ್ಲಿ ಈಕೆಯ ಮಗ, ಕಿರಿ ಮಗ ಇದನ್ನೆಲ್ಲ ಫಿರೋಜ್ ಅನ್ನುವಂಥ ಆತ ಏನ್ ಮಾಡ್ತಾನೆ ಅಂತಂದ್ರೆ, ತಂದೆ ಕಾಲ್ ಮಾಡಿ, ನಮ್ಮಮ್ಮಂಗೆ ನಾವು ಚಿಕ್ಕ ಇದ್ದಾಗ ನಾನು ನೋಡಿದ್ದೀನಿ, ಅಕ್ರಮ ಸಂಬಂಧ ಇತ್ತು, ಆಕೆಗೆ ನೀವು ಯಾವಾಗ ಮದೀನದಿಂದ ವಾಪಸ್ ಬರ್ತೀರ ನೋಡಿ, ಡಿವೋರ್ಸ್ ಅನ್ನ ಕೊಟ್ಬಿಡಿ, ಆಕೆಯಿಂದ ಮನೆಯಿಂದ ಹೊರಗಡೆ ಹಾಕ್ಬಿಡಿ ಅಂತ ಹೇಳಿರ್ತಾನಂತೆ. ಯಾವಾಗ ಈ ವಿಚಾರ ತಂದೆ ಗೊತ್ತಾಗುತ್ತೆ, ಆಲ್ ಆಫ್ ಎ ಸಡನ್ ಮದೀನದಿಂದ ವಾಪಸ್ ಹೊರಡುವಂತ ಸಂದರ್ಭದಲ್ಲಿ ಅವ್ರು ಬರ್ತಾ ಇರ್ತಾರಲ್ಲ, ಈ ಕಡೆ ಏನಾಗುತ್ತೆ, ತಾಯಿಗೆ ಈ ಫಿರೋಜ್ ಅನ್ನುವಂಥ ಮಗ ಏನಿದ್ದಾನೆ ಟಾರ್ಚರ್ ಕೊಡೋದಕ್ಕೆ ಶುರು ಮಾಡ್ತಾನೆ. ಗಮನಿಸಿ, ಆಗಸ್ಟ್ 11ನೇ ತಾರೀಕು ನಿನ್ ಬಳಿ ಖಾಸಗಿಯಾಗಿ ಮಾತನಾಡಬೇಕು, ಸ್ವಲ್ಪ ಈ ಕಡೆ ಬಾ ಅಂತ ಹೇಳ್ಕೊಂಡು ಒಂದು ಪ್ರೈವೇಟ್ ರೂಮಿಗೆ ಕರ್ಕೊಂಡು ಹೋಗ್ತಾನೆ. ಮನೆಯಲ್ಲಿ ಒಂದು ಕೋಣೆಗೆ ಕರ್ಕೊಂಡು ಹೋಗಿ ಮಾನಸಿಕ ಹಿಂಸೆಯನ್ನು ಕೊಡ್ತಾನೆ, ದೈಹಿಕವಾಗಿ ಹಲ್ಲೆಯನ್ನ ಮಾಡ್ತಾನೆ. ಅದ್ರ ಜೊತೆಗೆ ಆತ ಮಾಡಿರುವಂತಹ ಹೀನಾಯ ಕೃತ್ಯ ಏನಪ್ಪಾ ಅಂತಂದ್ರೆ, ಹೆತ್ತ ತಾಯಿ ಮೇಲೇನೆ ಅತ್ಯಾಚಾರವನ್ನ ಮಾಡಿದ್ದಾನೆ. ಗಮನಿಸ್ತಿರಬಹುದು, ದೊಡ್ಡ ಮಗ ಅಂದ್ರೆ 39 ವರ್ಷದ ಮಗ ಆತ, ಸರಿಸುಮಾರು 65 ವರ್ಷದ ವೃದ್ಧ ತಾಯಿ ಮೇಲೆ ಅತ್ಯಾಚಾರ ಎಸಗ್ತಾನೆ. ಆಗಸ್ಟ್ 11ನೇ ತಾರೀಕು ಒಂದ್ಸರ್ತಿ ಅತ್ಯಾಚಾರ ಆಗುತ್ತೆ. ಅದಾದ್ಮೇಲೆ ಒಂದಷ್ಟು ಮಾತುಕತೆಗಳು ನಡೆಯುತ್ತೆ. ಆ ಒಂದು ದಿನಗಳ ಮಧ್ಯದಲ್ಲಿ ಆತ ತಾಯಿ ಮೇಲೆ ಹಲ್ಲೆಯನ್ನ ಮಾಡ್ತಾ ಇರ್ತಾನೆ. ಮತ್ತೆ ಆಗಸ್ಟ್ 14ನೇ ತಾರೀಕು ಮತ್ತೆ ಅದೇ ತಾಯಿ ಮೇಲೆ 39 ವರ್ಷದ ಮಗ ಏನಿದ್ದಾನೆ ನರರಾಕ್ಷಸ, ಆತ 65 ವರ್ಷದ ವೃದ್ಧ ತಾಯಿ ಮೇಲೆ ಮತ್ತೆ ಅತ್ಯಾಚಾರವನ್ನು ಮಾಡ್ತಾನೆ. ಕಾರಣ ಕೇಳ್ತಾರೆ, ಯಾಕಪ್ಪ ನೀನು ಅತ್ಯಾಚಾರ ಮಾಡಿದೆ ಅಂತಂದಾಗ ಅವನು ಹೇಳುವಂತ ವಿಚಾರ ಏನ್ ಗೊತ್ತಾ, ನಾನು ಬಾಲ್ಯದಲ್ಲಿದ್ದಾಗ ನನ್ನ ಅಮ್ಮನಿಗೆ ಅಕ್ರಮ ಸಂಬಂಧ ಇತ್ತು, ಆ ಅಕ್ರಮ ಸಂಬಂಧದ ಶಿಕ್ಷೆಯಾಗಿ ನಾನು ಈ ರೀತಿ ಮಾಡಿರೋದು ಆಕೆಯ ಮೇಲೆ, ಇದು ಆಕೆಯ ಮಾಡಿದ ತಪ್ಪಿನ ಶಿಕ್ಷೆ ಅಂತ ಆ ಮಗ ಫಿರೋಜ್ ಅನ್ನುವಾತ ಹೇಳ್ತಾನಂತೆ. ತಾಯಿಗೆ ಹೆದರಿಕೆ ಶುರುವಾಗುತ್ತೆ. ಮತ್ತೆ ನನ್ನ ಮಗ ನನ್ನ ಮೇಲೆ ಅತ್ಯಾಚಾರ, ಹೀನ ಘಟನೆ ಇದು. ಒಬ್ಬ ತಾಯಿಗೆ ನನ್ನ ಮಗನೇ ನನ್ನ ಮೇಲೆ ಅತ್ಯಾಚಾರ ಮಾಡ್ತಿದ್ದಾನೆ ಅಂತಂದಾಗ ಹೇಗಾಗ್ಬೇಡ ಹೇಳಿ. ತಾಯಿ ಹೆದರ್ಕೊಂಡು ಕಿರಿ ಮಗಳ ರೂಮಲ್ಲಿ ಹೋಗಿ ಅಡಗಿಸ್ ಕೂತ್ಕೊಂಡಿರ್ತಾರಂತೆ. ಹೊರಗಡೆ ಹೋಗೋದಿಲ್ಲ, ಭಯ ಪಡ್ತಾರೆ ಹೊರಗಡೆ ಹೋಗೋದಕ್ಕೂ ಕೂಡ. ಕಿರಿ ಮಗಳಿಗೆ ಶಾಕ್ ಆಗುತ್ತೆ, ಏನಾಯ್ತು ನನ್ನ ತಾಯಿಗೆ ಅಂತ ಹೇಳ್ಕೊಂಡು ತಾಯಿ ಬಳಿ ಮನಬಿಚ್ಚಿ ಮಾತನಾಡ, ನನ್ನ ಹತ್ರ ಹೇಳು ಏನಾಯ್ತು ಅಂತ ಕೇಳಿದಾಗ ತಾಯಿ ಇದೆಲ್ಲ ವಿಚಾರವನ್ನ ಹೇಳ್ತಾರೆ. ಕಿರಿಯ ಮಗಳು ಧೈರ್ಯ ಹೇಳಿ ಪೊಲೀಸ್ ಠಾಣೆ ಮೆಟ್ಟಿಲೇರು ಅಂತ ಧೈರ್ಯ ತುಂಬುತ್ತಾಳೆ. ತಾಯಿ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ದಾರೆ. ಕಿರಿಯ ಮಗ ಫಾರೂಜ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಸದ್ಯಕ್ಕೆ ಆತನನ್ನ ಅರೆಸ್ಟ್ ಮಾಡಿ ಕೇಳಿದಾಗ ಯಾಕೆ ಹಿಂಗ್ ಮಾಡಿದೆ ಅಂತಂದ್ರೆ, ನನ್ನ ತಾಯಿಗೆ ನಾನು ಚಿಕ್ಕವಳಿದ್ದಾಗ ಅಕ್ರಮ ಸಂಬಂಧ ಇತ್ತು, ಆ ಅಕ್ರಮ ಸಂಬಂಧ ಇಟ್ಟಿದ್ದಕ್ಕೆ ನಾನು ಇವಳಿಗೆ ಕೊಟ್ಟಿರುವಂತಹ ಶಿಕ್ಷೆನೇ ಅತ್ಯಾಚಾರ, ನನಗೇನ್ ಗಿಲ್ಟ್ ಫೀಲ್ ಇಲ್ಲ ಅಂತ ಆತ ಹೇಳಿದ್ದಾನಂತೆ. ಇಂಥ ಮಕ್ಕಳನ್ನ ಏನ್ ಮಾಡ್ಬೇಕು ಹೇಳಿ?